ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಜಸ್ಟ್ ಬೆಳಗ್ಗೆ ಬ್ರಷ್ ಮಾಡಿ ಮುಖ ತೊಳೆದು ತಿಂಡಿ ತಿಂದು ನಿದ್ದೆ ಮಾಡಿ ಊಟ ಮಾಡಿ ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಟೈಮ್ ಬಂದು 4:15 ಆಗಿದೆ. ಸೊ ಮೊದಲಷ್ಟು ಈಗ ಅಷ್ಟು ಎನರ್ಜಿ ಇರಲ್ಲ, ಯಾಕಂದರೆ ಇನ್ನೊಂದು ವೀಕ್ ಹೋದರೆ ನನಗೆ 7 ಮಂತ್ಸ್ ಕಂಪ್ಲೀಟಾಗಿ 8 ಮಂತ್ಸಿಗೆ ಬೀಳ್ತಿದೆ. ಸೊ ಏನಪ್ಪ ಅಂದರೆ ಸ್ವಲ್ಪ ಡೆಲಿವರಿ ಟೈಮು ಹತ್ರ ಬಂತು ಅಂತ ಮೈಂಡು ಒಂಥರ ಟೆನ್ಷನು, ಆಮೇಲೆ ಸ್ವಲ್ಪ ಒಂಥರ ವೀಕ್ನೆಸ್ ಫೀಲ್ ಆಗ್ತೈತೆ. ಸೊ ಬೆಳಿಗ್ಗೆ ಎಷ್ಟೇ ಬೇಗ ಮಾಡಬೇಕು ಅಂತ ಅಂದರೂ ಈ ಟೈಮಲ್ಲಿ ತುಂಬಾ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಕೆಲಸನ ಮಾಡಿ ಅಷ್ಟನ್ನು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡೋದು ಅದು ಇದು ಎಲ್ಲ ಇಟ್ಕೋತೀನಿ. ಒಂದೊಂದು ದಿವಸ ಏನಾದರೂ ಆಗಲಿ ಇವತ್ತು ಮಾಡಲೇಬೇಕು ಅಂತ ಮಾಡೋಕ್ಕೆ ಇಟ್ಕೊಬಿಟ್ರೆ ಮಾಡಿಬಿಡ್ತೀನಿ, ಇಲ್ಲಾಂದರೆ ಒಂದೊಂದು ದಿವಸ ನೆಗ್ಲೆಕ್ಟ್ ಆದರೆ ಈ ಥರ ಆಗುತ್ತೆ. ಸೊ ಇವತ್ತಿನ ಲಾಗ್ ಏನಪ್ಪ ಅಂದರೆ ಡೈಲಿ ರೊಟೀನು. ಸೊ ಯಾಕೋ ನನಗೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ನಾಳೆದು ವೀಡಿಯೋನ ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ. ಯಾಕೋ ಅಮ್ಮನ ಮನೆಗೆ ಹೋಗಬೇಕು, ಅಪ್ಪನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಸೊ ಅವ್ರಿಗೂ ಕೂಡ ಹೇಳಿಲ್ಲ ನಾನು ಬರ್ತೀನಿ ಅಂತ. ನೋಡೋಣ ಹೋಗ್ತೀನೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ, ಕೇಳ್ತೀನಿ. ಸರಿ ಹೋಗಿದ್ದು ಬಾ ಅಂತ ಅಂದರೆ ಅತ್ತೆ ಹೋಗಿದ್ದು ಬರ್ತೀನಿ. ಸೊ ಏನಪ್ಪ ಅಂದರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಐಕನ್ ಆಗ್ತದನ್ನ ಮಾತ್ರ ಮರಿಬೇಡಿ. ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಅಂದರೆ ಈ ಚಳಿಲುವೆ ತುಂಬಾ ಸ್ವೆಟ್ ಆಗ್ತಾಯಿದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ಬಂದಲ್ಲ, ಮೋಸ್ಟ್ಲಿ ಮೇ ಬಿ ಅದಕ್ಕೆ ಅನಿಸುತ್ತೆ. ಸೊ ನನ್ನ ಮಗಳು ಅಲ್ಲಿ ಆಟಾಡ್ತಿದ್ಲು ಹೊರಗಡೆ. ನೋಡೋಣ, ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇದ್ರ ಸೌಂಡಿಂದನೇ ನನಗೆ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಕಿಚ್ಚಿ ಅಂತವೆ ಮರಿಗಳು. ಸ್ವಲ್ಪ ದೊಡ್ಡದಾದ ತನಕ ಮನೇಲೇ ಇರ್ತವೆ, ಆಮೇಲೆ ಹೊರಗಡೆ ಹೋಗ್ತವೆ. ಅಲ್ಲಿ ತನಕ ಸ್ವಲ್ಪ ನಮಗೆ ಕಷ್ಟ. ಮನೇಲೆ ಪಾನಿಪುರಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಬಟಾಣಿ ಮತ್ತು ಕಡಲೆಕಾಳು ಸ್ವಲ್ಪ ಹೊತ್ತು ಮುಂಚೆನೇ ನೆನೆ ಹಾಕಿದ್ವಿ, ಯಾಕಂದರೆ ತುಂಬ ಚೆನ್ನಾಗಿ ನೆನೆದ್ರೆ ಚೆನ್ನಾಗಿರುತ್ತೆ, ಆಮೇಲೆ ವಿಷಲ್ ಹೊಡ್ಸ್ಕೋಬೋದು ಅಂತ. ಈ ಕಡೆ ಸೈಡು ಪಾನಿಪುರಿ ಮಾಡೋಕ್ಕೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ವಿ. ಹೋಮ್ ಮೇಡು ಟ್ರೈ ಮಾಡೋಣ, ಯಾಕಂದರೆ ಹೊರಗಡೆ ಎಲ್ಲ ತಿನ್ನೋದು ಬೇಡ. ಈಗ ಕೊರೋನಾ ಬೇರೆ ಸ್ಟಾರ್ಟ್ ಆಗ್ತಿದೆ ಅಂತ ಎದುರಿಸ್ತಿದ್ದಾರಲ್ವ. ಸೊ ಮನೇಲೇ ಫ್ರೆಶ್ಶಾಗಿ ಹೈಜೆನಿಕ್ಕಾಗಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ಮನೇಲೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಈ ಕಡೆಗೆ ಅಡುಗೆಗೂ ಹೀರೆಕಾಯಿ ಚಾಪಿಸ್ ಮಾಡೋದ ಅಂತ ಅದೂ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈಗ ಸ್ವಲ್ಪ ಮಳೆ ಇರೋದ್ರಿಂದ ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಅಂತಲೇ ಗೊತ್ತಿಲ್ಲ. ಮುಂಚೆನೇ ಮಾಡಿಟ್ಕೊಂಡ್ರೆ ಆಮೇಲೆ ರೈಸು ಮುದ್ದೆ ಮಾಡ್ಕೋಬೋದು ಅಂದ್ಬಿಟ್ಟು ಸೊ ಕುಕ್ಕಿಂಗ್ಗೆ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ನಾನು ಮಾಮೂಲಿ ಚಾಪಿಸ್ ಮಸಾಲೆ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟು, ತುಂಬ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಲ್ಲ ಪಾನಿಪುರಿಗೆ ಪ್ರಿಪೇರ್ ಆಯಿತು. ಮನೇಲಿ ಎಲ್ಲ ಬಂದರು. ನಮ್ಮ ಸಿಸ್ಟರು ಎಲ್ಲರಿಗೂ ಹೋಲ್ ಮಾಡಿ ಅದಕ್ಕೆ ಒಳಗಡೆ ಸ್ಟಿಫಿಂಗ್ ಏನೇನು ಹಾಕಬೇಕು ಸ್ಟಿಫಿನ್ಸ್ಗೆ ಅದನ್ನೆಲ್ಲ ಹಾಕಿ ಕೊಡ್ತಿದ್ರು. ನನ್ನ ಮಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ನನ್ನ ಹಸ್ಬೆಂಡ್ ಅಂಗಡಿಲಿ ಇದ್ರಲ್ಲ, ಅವ್ರಿಗೆ ಫಸ್ಟ್ ಕೊಟ್ಬಿಟ್ಟು ಬಂದೆ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ. ಸೊ ಈ ಥರ ಹೋಮ್ ಮೇಡ್ ಮಾಡಿಕೊಟ್ರೆ ನಮಗೂ ಆರೋಗ್ಯ ಒಳ್ಳೆಯದಾಗಿರುತ್ತೆ. ಮನೇಲಿ ಮಾಡಿರೋದ್ರಿಂದ ಹೈಜೆನಿಕ್ ಆಗಿರುತ್ತೆ. ಹೊರಗಡೆನೂ ಕೆಲವು ಕಡೆ ಹೈಜೆನಿಕ್ಕಾಗಿ ಮಾಡಿಕೊಡ್ತಾರೆ, ಬಟ್ ನಾವೇ ಇವೆಲ್ಲ ಕಲ್ತ್ಕೊಂಡು ಮನೇಲಿ ವೀಕ್ಲಿಗೆ ಒಂದ್ಸತಿ 15 ಡೇಸ್ಗೆ ಒಂದ್ಸತಿ ಅಟ್ಲೀಸ್ಟ್ ತಿಂಗ್ಳಿಗೊಂದ್ಸತಿ ಆದರೂ ಮಾಡ್ಕೊಂಡು ತಿಂದರೆ ಸ್ಯಾಟಿಸ್ಫ್ಯಾಕ್ಷನ್, ತಿಂದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮನೇಲಿ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ. ಸೊ ನನ್ನ ಹಸ್ಬೆಂಡು ಸೂಪರಾಗಿದೆ ಅಂತ ಹೇಳಿದ್ರು. ನನ್ನ ಸಿಸ್ಟರು ಕೂಡ ಹೆಲ್ಪ್ ಮಾಡಿದ್ರು. ನಾನು ಏನು ಜಾಸ್ತಿ ತಿನ್ನೋಕ್ಕೋಗಲ್ಲ, ಇದೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೋಬೇಕು ಅಂದ್ಬಿಟ್ಟು ಜಸ್ಟ್ 5 ಹಾಕಿಸ್ಕೊಂಡಿದ್ದೆ. ಅವಳಿಗೆ ಇನ್ನೂ ಸ್ವಲ್ಪ ಆಲಿಗೆಡ್ಡೆ ಎಲ್ಲ ಹಾಕು ಅಂತ ಅವ್ರು ಚಿಕನ್ ಕೇಳ್ತಿದ್ಲು, ಅವ್ರು ಹಾಕ್ಕೊಡ್ತಿದ್ರು. ಹಿಂಗೆ ಫ್ಲಿಪ್ಪಲ್ಲಿ ಏನೋ ನೋಡಬೇಕಾದ್ರೆ ಸರ್ಚ್ ಮಾಡಬೇಕಾದ್ರೆ ಸಿಕ್ತು, ಅವ್ರಿಗೆ ಗೊತ್ತಿಲ್ಲ ನಾನು ಬುಕ್ ಮಾಡಿರೋದು. ಮತ್ತು ಕಮ್ಮಿ ಬಜೆಟ್ ಇರ್ಬೋದು, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದೆ ಪರ್ಚೇಸ್ ಮಾಡಿದ್ದೀನಿ. ನಾಳೆ ಹೋಗಿ ಕೊಡೋಣ ಅಂತಲೂ ಅಂದ್ಕೊಂಡಿದ್ದೀನಿ, ಬಟ್ ಜಸ್ಟ್ ಅವರೇ ಓಪನ್ ಮಾಡಿ ಮೊಬೈಲ್ ಅಲ್ವಾ ಅನ್ಬಾಕ್ಸ್ ಮಾಡಿ ಕೊಟ್ಬಿಟ್ಟು ಹೋಗಿರೋದು. ಬಟ್ ನಾನು ಮತ್ತೆ ತೆಗ್ದು ಅದು ಏನಾಗಿದೆ ಏನು ಅಂತ ನೋಡಿಲ್ಲ. 1 ಸೆಕೆಂಡ್ ಓಪನ್ ಮಾಡ್ತೀನಿ. ಈ ಥರ ಇದೆ, ಬಟ್ ಅವ್ರಿಗೆ ಕೆಲ್ಸಕ್ಕೆ ಇದೆ ಕಂಫರ್ಟೇಬಲ್ ಅಂದ್ಬಿಟ್ಟು ಅವ್ರು ಇದೇ ಫೋನ್ನ ತುಂಬಾ ಇಷ್ಟಪಡ್ತಾರೆ. ಚಾರ್ಜಿಂಗ್ ಬೇರೆ ಇದೆ, ಒಂದು ವರ್ಷ ವಾರಂಟಿ ಇದೆ, ಬಿಲ್ಲೆಲ್ಲ ಇದೆ. ಸೊ ಇದನ್ನು ನಾವು
ಮೊಬೈಲ್ ಅಂಗಡಿಲಿ ಏನಾರ ಪ್ರಾಬ್ಲಮ್ ಆದರೆ ತೋರಿಸ್ಬೋದು. ಸೊ ನಾಳೆ ತಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಪಾನಿಪುರಿ ತಿಂದ್ರಿಂದ ಯಾರೂ ಮುದ್ದೆ ಬೇಡ, ರೈಸೇ ಸಾಕು ಅಂದರು. ಜಸ್ಟ್ ನಾನು ಸ್ವಲ್ಪ ಟಾಬ್ಲೆಟ್ ತೊಗೋಬೇಕಲ್ಲ ಅಂದ್ಬಿಟ್ಟು ಜಸ್ಟು ಸ್ವಲ್ಪ ರೈಸ್ ಹಾಕಿ ಸಾಂಬಾರು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ತೋರಿಸ್ಲಿಲ್ಲ, ತುಪ್ಪ ಹಾಕ್ಕೊಂಡು ಊಟ ಮಾಡಿಕೊಂಡು ಜಶ್ವಿಗೂ ಊಟ ಮಾಡಿಸ್ಕೊಂಡು ಕರ್ಕೊಂಡ್ಬಂದೆ. ಏನಕ್ಕೆ ಬಂದೆ ಈಗ? ತಾಚಿ ಮಾಡೋಕ್ಕೆ. ನಂದು ಜಶ್ವಿಕೊಂದು ಊಟ ಆಯಿತು. ಈಗ ನಾನು ನನ್ನ ಮಗಳು ತಾಚಿ ಮಾಡೋಕ್ಕೆ ಬಂದಿದ್ದೀವಿ ಅಲ್ವವ? ತಾಚಿ ಮಾಡೋಕ್ಕೆ ಬಂದಿದ್ದೀವಾ? ಎಲ್ಲರಿಗೂ ಗುಡ್ ನೈಟ್ ಹೇಳ್ಬಿಡು. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹೇಳಕ್ಕೆ ಬರಲ್ಲ ಮಗಳಿಗೆ. ಚಿನ್ನಿ ಬಂಗಾರ. ಬಾಯ್ 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 ಬಾಯ್. ಮಾರ್ನಿಂಗು ಚಿಕನ್ ಬಿರಿಯಾನಿ ಮಾಡಿದ್ದೆ. ರೆಸಿಪಿ ಏನು ತೋರ್ಸೋಕ್ಕಾಗಲಿಲ್ಲ, ಜಸ್ಟ್ ಫುಟೇಜ್ ಮಾತ್ರ ಅಪ್ಲೋಡ್ ಮಾಡಿದ್ದೆ. ಯಾಕಂದರೆ ಊರಿಗೆ ಬರೋದಿತ್ತಲ್ಲ, ಅದಕ್ಕೆ ಗ್ರೇವಿ ಏನೂ ಮಾಡಿರಲಿಲ್ಲ. ಜಸ್ಟ್ ಬಿರಿಯಾನಿ ಮಾಡಿ ಮೊಸರು ಬಜ್ಜಿ ಮಾಡಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಸೌತೆಕಾಯಿ ನಿಂಬೆಹಣ್ಣು ಅದನ್ನೇ ಅಡ್ಜಸ್ಟ್ ಮಾಡಿದೆ. ಎಲ್ಲ ತಿಂದ್ಕೊಂಡು ಪುಟಾಣಿಗೂ ಫ್ರೆಶ್ ಅಪ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಅವಳದು ಸೈಕಲ್ಲು ಅತ್ತೆ ಮನೇಲಿತ್ತು, ಇಲ್ಲಿಂದ ತೊಗೊಂಡೋಗ್ತಾ ಇದ್ದೀನಿ. ಯಾಕಂದರೆ ಇನ್ನೊಂದು ಮಂತ್ ಆದಮೇಲೆ ನನಗೆ ಪಾಪು ಆಗುತ್ತೆ. ಅಲ್ಲಿ ಇದ್ದರೆ ಸುಮ್ಮನೆ ವೇಸ್ಟಾಗಿ ನಿಂತಿರುತ್ತೆ. ಇಲ್ಲಾದರೂ ಅಟ್ಲೀಸ್ಟ್ ಅಮ್ಮ ಸ್ವಲ್ಪ ಸಂಜೆ ಹೊತ್ತೊಳಗೆ ವಾಕ್ ಕರ್ಕೊಂಡು ಹೋಗೋದು ಇಲ್ಲ ಸೈಕಲ್ ಓಡಿಸೋದು ಮಾಡಿಸ್ತಾರೆ ಅಂತ. ಅಲ್ಲಿದ್ದಾಗ ಅಲ್ಲಿ ಹೊಡಿತಿದ್ಲು, ಇಲ್ಲಿದ್ದಾಗ ಇಲ್ಲಿ ಹೊಡಿತಿದ್ಲು. ಸೊ ಆಟೋದಲ್ಲಿ ಹೋಗ್ತಾ ಇರೋದ್ರಿಂದ ಹಾಕೊಂಡು ಹೋಗೋಣ ಅಂತ ಹಾಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಇನ್ನೇನು 5 ಮಿನಿಟ್ಸ್ ನಮ್ಮ ಮನೆಗೆ ತಲುಪ್ತೀವಿ. ಅಮ್ಮಂಗೆ ಬರ್ತೀನಿ ಅಂತ ಹೇಳಿದೆ, ಬಟ್ ಕನ್ಫರ್ಮಾಗೆ ಬರ್ತೀನಿ ನಾನು ಇವತ್ತು ಅಂತ ಹೇಳ್ತಿಲ್ಲ. ಅಪ್ಪಂಗೆ ಮೊಬೈಲ್ ಕೊಡಬೇಕಿತ್ತಲ್ಲ, ಸರ್ಪ್ರೈಸಾಗಿ ಹೇಳೋದು ಬೇಡ, ಕೊಟ್ಬಿಟ್ಟು ಬರೋಣ ಅಂತ ರೆಡಿಯಾಗಿ ಬಂದಿದ್ದು. ಕಾಲು ಮಾಡಿದ್ರು ನಾನು ಆಟೋದಲ್ಲಿ ಬರುವಾಗ, ಬರ್ತಾಯಿಲ್ಲ ಅಂತ ನಾನು ಹೇಳಿದೆ. ಫೈನಲಿ ಮನೆಗೆ ರೀಚ್ ಆದ್ವಿ. ಬರಲ್ಲ ಅಂತ ಅಂದೆ, ಕಾಲ್ ಮಾಡಿದಾಗ ಬಂದ್ಬಿಟ್ಟಿದ್ಯಾ ಅಂತಂದರು. ಸುಮ್ಮನೆ ಹೇಳಿದೆ, ಹಂಗೂ ನನ್ನ ಮಗಳು ಬರ್ತಾಯಿದ್ದೀವಿ ಅಜ್ಜಿ ಅಂತ ಕಾಲಲ್ಲಿ ಹೇಳಿದ್ಲು. ಇಲ್ಲ ಕಣ್ ಮಮ್ಮಿ, ಸುಮ್ಮನೆ ಅವಳು ಹೇಳ್ತಿದ್ದಾಳೆ ತಮಾಷೆಗೆ ಅಂತ, ಹಾಗೆ ನಾನು ಅವಾಯ್ಡ್ ಮಾಡಿಬಿಟ್ಟೆ ಅವಳು ಹೇಳಿದ್ದು. ಸೊ ಅಜ್ಜಿ ಮನೆಗೆ ಬಂದಾಗ ಒಂದು ರೌಂಡ್ ಎಲ್ಲ ಹೊಡೆದು ಆಗಲೇ ಸ್ನ್ಯಾಕ್ಸ್ ಈಸ್ಕೊಂಡು ಕುಂತ್ಕೊಂಡು ತಿಂತಾಯಿದ್ಲು. ನನಗೂ ಕೂಡ ಬಂದ ತಕ್ಷಣ ಪುರಿ ಒಗ್ಗರಣೆ ಹಾಕಿದ್ರು ಮತ್ತು ಟೀನೂ ಕೊಟ್ಟರು. ಜಾಸ್ತಿ ಟೀ ಕುಡಿಯಲ್ಲ, ಟ್ರಾವೆಲ್ ಮಾಡ್ಕೊಂಡು ಬಂದಿದ್ನಲ್ಲ, ಕೊಡಲ ಅಂದರು. ಸೊ ಸ್ವಲ್ಪ ಕೊಡು ಅಂದ್ಬಿಟ್ಟು ಈಸ್ಕೊಂಡೆ. ಅಲ್ಲಿಂದ ಮುಗಿಸ್ಕೊಂಡು ನಂದು ಒಂದು ಜ್ಯುವೆಲರಿ ಇತ್ತು, ನಾನು ತೋರಿಸ್ತೀನಿ ಯಾವುದು ಅಂತ ನಿಮಗೆ. ಅದೇನಾಗ್ಬಿಟ್ಟಿತ್ತು, ಇದು ಕಟ್ಟಾಗ್ಬಿಟ್ಟಿತ್ತು, ಅದನ್ನು ತೋರ್ಸೋಕ್ಕೆ ಅಂತ ಅಂಗಡಿಗೆ ಬಂದಿದ್ದೆ. ಕೊಟ್ಬಿಟ್ಟು ನಾನು ಆಮೇಲಿಂದ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅದೇನಂತ ನಾನು ನಿಮಗೆ ತೋರಿಸ್ತೀನಿ. ಪ್ರೈಸು ಕೂಡ 8,800 900 ಜಾಸ್ತಿನೇ ಆಗಿದೆ. ಚಿನ್ನದ ರೇಟು ತೊಗೊಳಕ್ಕಾಗಲ್ಲ. ಇರೋದನ್ನೇ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಉಳಿಸ್ಕೋಬೋದು ಅಷ್ಟೇ. ಎಲ್ಲ ತೊಗೊಳ್ಳೋಣ ಅಂತ ನೋಡ್ತಿದ್ದೆ, ಪುಟಾಣಿಗೆ ಹಾಕೋದ ಅಂತ. ಸೊ ಈ ಗೋಲ್ಡ್ ರೇಟು ಸಿಲ್ವರ್ ರೇಟೆಲ್ಲ ಕೇಳಿದ್ರೆ ಏನು ತೊಗೊಳ್ಳೋದೇ ಬೇಡ, ಏನು ಮಾಡೋದೇ ಬೇಡ ಅನಿಸುತ್ತೆ. ಸೊ ಏನು ಮಾಡೋದು, ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ಸ್ವಲ್ಪ ಸೇವಿಂಗ್ಸ್ ಮಾಡಿ ಸಣ್ಣ ಪುಟ್ಟ ಪದಾರ್ಥನ ತೊಗೋಬೇಕು. ಯಾಕಂತಂದರೆ ಆಮೇಲೆ ಇನ್ನೂ ದಿನ ಆದಮೇಲೆ ಅವರ ಟೈಮಿಂಗ್ಸ್ಗೆ ಇನ್ನೂ ಜಾಸ್ತಿ ಆಗ್ಬೋದು. ನಾನು ಇದನ್ನು ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಇದರಲ್ಲಿ ಗ್ರಾಮ್ಸು ಅಲ್ಲೇ ಮೆನ್ಷನ್ ಮಾಡಿದರು. ಯಾವ್ದು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಕಿತ್ತೋಗ್ಬಿಟ್ಟಿತ್ತು, ತುಂಬ ದಿವಸದಿಂದ ಹಂಗೆ ಇಟ್ಟಿದ್ದೆ. ಈಗ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿಗೆ ಊರಿಂದ ತಂದಿದ್ದೆ ಪೋಣಿಸೋದ ಅಂತ. ಅವ್ರ ಕೈಲೇ ಪೋಣಿಸ್ದೆ. ನಾವಷ್ಟು ಕ್ಲಿಪ್ ಪೋಣಿಸಿದ್ರೆ ಕಂಫರ್ಟೇಬಲಾಗಿ ಬರಲ್ಲ ಅಂತ ಅವ್ರ ಕೈಲಿ ಪೋಣಿಸ್ಬಿಟ್ಟು ತೊಗೊಂಡು ಬಂದೆ. ಯಾರು ಮಾಡಿದ್ದಪ್ಪು? ನಾನೆಲ್ಲಿ ಮಾಡ್ಕೊಂಡೆ? ಇಲ್ಲಿಗೆ ಅಲ್ಲೆಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಯಾಕೋ ತುಂಬ ಕ್ರೇವಿಂಗ್ ಆಗಿತ್ತಿತ್ತು. ಅಕ್ಕಿ ರೊಟ್ಟಿ ಮತ್ತು ಗೊಡ್ಗಾರ ತಿನ್ನಬೇಕು ಅಂತ. ನಮ್ಮ ಮನೇಲಿ ಅತ್ತೆ ಮನೇಲಿ ಅಕ್ಕಿ ರೊಟ್ಟಿ ಮಾಡ್ತೀವಿ, ಗೊಡ್ಗಾರ ಮಾಡಲ್ಲ. ಮಮ್ಮಿ ಯಾಕೋ ತುಂಬ ತಿನ್ನಬೇಕು ಅನ್ನಿಸ್ತೈತೆ ಅಂದರು. ಅಮ್ಮ ಆಲ್ರೆಡಿ ನಾನ್ ವೆಜ್ ತಂದಿಟ್ಟಿದ್ರು, ನಾನ್ ವೆಜ್ ಮಾಡ್ತೀನಿ ಅಂತ. ನಂಗೆ ಈಗ ಬೇಡ, ನೈಟಿಗೆ ಮಾಡಿಕೊಡು, ಬೆಳಗ್ಗೆನೂ ಬಿರಿಯಾನಿ ತಿನ್ಕೊಂಬಂದಿದ್ದೀನಿ ಊರಲ್ಲಿ, ನಂಗೆ ಅಕ್ಕಿ ರೊಟ್ಟಿ ಮಾಡಿಕೊಡು ಗೊಡ್ಗಾರ ಅಂತ ಹೇಳಿದೆ. ಸೊ ಓಕೆ ಅಂದ್ಬಿಟ್ಟು ಅದನ್ನೇ ಅಮ್ಮ ಅಕ್ಕಿ ರೊಟ್ಟಿ ಗೊಡ್ಗಾರ ಮಾಡಿದ್ರು. ಇದು ಅಕ್ಕಿ ರೊಟ್ಟಿ ಒಲೆಯಲ್ಲಿ ಸುಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಒಲೆಯಲ್ಲಿ ಬರುತ್ತಲ್ಲ, ಇದು ಮಾಮೂಲಿ ಗ್ಯಾಸಲ್ಲಲ್ವಾ, ಅಷ್ಟು ಇದಿರಲ್ಲ. ಆ ಗೊಡ್ಗಾರಕ್ಕೆ ತುಪ್ಪ ಇಲ್ಲ ಮೊಸರು ಹಾಕ್ಕೊಂಡು ತಿಂದರೆ ಆಸಮಾಗಿರುತ್ತೆ. ಈ ರೆಸಿಪಿ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿದ್ದು. ಅವ್ರ ಹಾಸನ ಮತ್ತು ಚಂದ್ರಾಯಪಟ್ಟಣ ಎಲ್ಲ ಈ ಥರ ತುಂಬಾ ಜಾಸ್ತಿ ಮಾಡ್ಕೊಂಡು ತಿಂತಾರೆ. ಮೊದಲು ನಮ್ಮ ದೊಡ್ಡಮ್ಮನ ಮನೆಗೆ ಹೋದಾಗೆಲ್ಲ ಇದನ್ನೇ ಮಾಡಿಸ್ಕೊಂಡು ತಿಂತಿದ್ವಿ. ತುಂಬಾ ನಂಗೆ ಇಷ್ಟ. ಸೊ ಸ್ವಲ್ಪ ನಾನು ಮೊಸರು ತುಪ್ಪ ಏನೂ ಹಾಕ್ಕೊಳ್ಳಿಲ್ಲ. ಆಲ್ರೆಡಿ ನನ್ನ ಮಗಳದ್ದು ಊಟ ಆಗಿತ್ತು, ಸುಮ್ಮನೆ ನನ್ನ ಜೊತೆಗೆ ತಿಂತಿದ್ಲು. ಬಿಸಿ
ರೊಟ್ಟಿ ಅದನ್ನು ಹಚ್ಕೊಂಡು ತಿಂತಿದ್ರೆ ಒಂಥರ ಸ್ವರ್ಗನೇ ಪಾಸದಂಗೆ. ನಂಗೆ ಅಷ್ಟೇನು ಪ್ರೆಗ್ನೆನ್ಸಿಲಿ ಕ್ರೇವಿಂಗ್ ಇಲ್ಲ, ಈ ಥರ ಸಣ್ಣ ಪುಟ್ಟ ಕ್ರೇವಿಂಗು. ಸರಿ ಅಂದ್ಬಿಟ್ಟು ಮಾಡಿಸ್ಕೊಂಡು ತಿಂದೆ. ಅಲ್ಲೂ ಮಾಡ್ಕೊಂಡು ತಿನ್ಬೋದು, ಬಟ್ ಅಲ್ಲಿ ಈ ಥರ ಖಾರ ಯಾರೂ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕು, ಮಾಡೋಕ್ಕೆ ಬೇಜಾರು ಒಬ್ಳಿಗೆ ಅಂತ ಏನು ಮಾಡೋದು, ಇರೋದನ್ನೇ ತಿನ್ಕೊಂಡು ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಕೂತಿದ್ದೆ. ಇವತ್ತೇ ಬರ್ತೀನಿ ಅಂತ ಕೂಡ ಅವ್ರಿಗೂ ಹೇಳಿಲ್ಲ. ಮೊಬೈಲ್ ತಂದು ಕೊಟ್ಟಿದ ತಕ್ಷಣ ಚಾರ್ಜಿಂಗ್ ಕೂಡ ನಾನು ಮಾಡಿರಲಿಲ್ಲ. ಅವರು ಎಲ್ಲ ಓಪನ್ ಮಾಡಿ ನೋಡ್ತಿದ್ದಾರೆ. ಅವ್ರಿಗೊಂಥರ ಏನೋ ಖುಷಿ ಆಯಿತು. ಸಣ್ಣ ಪುಟ್ಟದಲ್ಲೇ ಅವರು ತುಂಬಾ ಖುಷಿ ಪಡ್ತಾರೆ. ನಮ್ಮ ಮನೇಲಿ ಇದೊಂದು ಗಿಡ ಹಾಕಿದ್ವಿ, ಆ ಸ್ಥಿತಿನೇ ತೋರ್ಸೋಕ್ಕಾಗಲಿಲ್ಲ, ಪುಟ್ಟಗಿತ್ತು. ತುಂಬ ಹೂಗಳು ಬೆಳೀತವೆ. ನಮಗೇನು ಹೂವು ಅಷ್ಟು ಡೈಲಿ ತೊಗೋಬೇಕು ಅನ್ನೋದಿಲ್ಲ. ಇಲ್ಲೇ ನಮ್ಗೆ ಸುತ್ತ ನಮ್ಮ ಗಿಡದಲ್ಲೇ ಬಿಡುತ್ತೆ, ಅದೇ ಸಾಕು. ಏನಾದರೂ ಹಬ್ಬ ಇಲ್ಲ ಗುರುವಾರ ರಾಯರಿಗೆ ಪೂಜೆ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಅಮ್ಮ ಹೂವು ತೊಗೋತಾರೆ ಹೊರ್ತು ಡೈಲಿ ಹೂವು ತೊಗೊಳ್ಳೋದೇ ಇಲ್ಲ. ಫುಲ್ಲು ಸುತ್ತ ನಾವು ಹೂವಿನ ಗಿಡ ಹಾಕ್ಬಿಟ್ಟಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದರಲ್ಲೇ ತುಂಬಾ ಹೂವು ಬಿಡ್ತಿದೆ. ನಾವು ಸ್ವಲ್ಪ ಕಿತ್ಕೊಂಡು ಬೇರೆಯವರು ದೇವ್ರ ಫೋಟೋಕ್ಕೆ ಮುಡಿಸ್ಲಿ ಅಂದ್ಬಿಟ್ಟು ಸ್ವಲ್ಪ ಬಿಟ್ಬಿಡ್ತೀವಿ. ಜಶ್ವಿಕಾ ಎದ್ದು ಆಗ್ತಾನೆ 6:30 ಎದ್ದಿದ್ಲು. ತುಂಬಾ ಹಠ ಮಾಡ್ತಿದ್ಲು, ಈಚೆ ಕರ್ಕೊಂಡೋಗು ಮಮ್ಮಿ ಅಂತ. ಇದು ಒಂದು ಮನೇನ ನಾವು ಬಾಡಿಗೆ ಕೊಟ್ಟಿದ್ದೀವಿ, ಒಂದು ಮನೇಲಿ ನಾವಿದ್ದೀವಿ. ಫುಲ್ಲು ಸುತ್ತ ಈ ಕಡೆಯಿಂದ ಆ ಕಡೆ ತುದಿ ತನಕನೂ ಹಾಕಿದ್ದೀವಿ. ನಮ್ಗೆ ಹೂಗೇನು ಪರ್ಚೇಸ್ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸೊ ಹಂಗೆ ವಾಕ್ ಮಾಡ್ತಿದ್ಲಲ್ಲ, ಹಂಗೆ ಸ್ಟ್ರೈಟು ಅಂಗಡಿ ತಕ್ಕೆ ಹೋಗ್ತಿದ್ದಾಳೆ. ಚಾಕ್ಲೇಟ್ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಅಂತ. ನಾವು ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ಕೊಡಿಸೋದಿಲ್ಲ, ತುಂಬ ರೇರು, ಏನಾರು ಒಂದು ಕೊಡಿಸಿದ್ರೆ ಅಷ್ಟೇ. ಸೊ ಮೀಶೋಯಿಂದ ನನಗೆ ಸ್ವಲ್ಪ ಡ್ರೆಸ್ಸಸ್ ಈಗ ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಜಾಸ್ತಿ ಇರೋದ್ರಿಂದ ಲೂಸಾಗಿರೋದು ಬೇಕು ಅಂದ್ಬಿಟ್ಟು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದೆ. ಅಲ್ಲೊಂದು ಸ್ವಲ್ಪ ಮಾಡ್ತೀನಿ, ಇಲ್ಲೊಂದು ಸ್ವಲ್ಪ ಮಾಡ್ತೀನಿ. ಇಲ್ಲಿರೋದು ಅಮ್ಮ ರಿಸೀವ್ ಮಾಡ್ಕೊಂಡಿದ್ರು, ಅದು ಯಾವ ಥರ ಬಂದಿದೆ ಅಂದ್ಬಿಟ್ಟು ಓಪನ್ ಮಾಡಿದೆ. ಇನ್ ಕೇಸ್ ಇದ್ರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ನ ನಿಮಗೆ ಸೆಂಡ್ ಮಾಡ್ತೀನಿ. ಇದು ನಾನು ಬೆಳಗ್ಗೆ ವೇರ್ ಮಾಡ್ಕೊಬಂದಿದ್ನಲ್ಲ ಆ ಟಾಪು, ಈ 3 ಮಾತ್ರ ಇಲ್ಲಿಗೆ ಬಂದಿದ್ದು. ಎಲ್ಲ ಕ್ಲಾತ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಓಕೆ ಅಂತ ಅನ್ನಿಸ್ತು. ಸೊ ನೈಟ್ಗೆ ಅಮ್ಮ ಹೇಳಿದ್ನಲ್ಲ ನಾನ್ ವೆಜ್ ತೊಗೊಂಡಿದ್ರು ಅಂತ, ಸೊ ಗೀ ರೈಸ್ ಮಾಡಿ ನಾನ್ ವೆಜ್ ಮಾಡಿದ್ರು. ನಾನು ನೈಟಲ್ಲಿ ಮಾತ್ರ ಊಟ ಸ್ವಲ್ಪ ಕಡಿಮೆನೇ ಮಾಡ್ತೀನಿ, ಯಾಕಂದರೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕು, ನಾವು ಡೈಜೆಷನ್ ಆಗೋಲ್ಲ ಮಟನ್ ಚಿಕನ್ ಎಲ್ಲ ತಿಂದರೆ ಅಂತ. ಸೊ ಜಸ್ಟು ಒಂದು ಪೀಸ್ ಹಾಕೊಂಡು ತಿನ್ನೋಕೆ ನಾನು ಮಟನ್ ಸಾರು ಮಾಡಬೇಕಂದ್ರು ನನಗೆ ಡೈಜೆಷನ್ ಆಗೋಲ್ಲ, ಹಿಂಸೆ ಮಾಡಬೇಡಿ, ನಂಗೆ ಇಷ್ಟೇ ಸಾಕು ಅಂತ ಊಟ ಮಾಡಿ ನಾನು ಪುಟಾಣಿ ಮಲಗಿದ್ವಿ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಎವ್ರಿವನ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.